ಮನದ ಮರೆಯ ಕಿಟಕಿಯಿಂದ ನುಸುಳಿ ಬಂದ ಬಿಸಿಲು ನೀನೇ ಸನಿಹ ಬಂದು ತಿಳಿಸು ಬೇಗ ನಿನಗೂಂಟೆ ವಿರಹ ಬೇನೆ ರೂಪವ ತಾಳಿದ ನೀನೇ ನನ್ನ ಕಲ್ಪನೆ. ಆಗುತ್ತಾ ಜೀವನದಲ್ಲಿ ಮನೆ ಕಟ್ಟಿ ಸಂಸಾರ ಕಟ್ಟಿ ಏನ್ ಬ್ರೋ ನಿಮ್ ಮನೆ ಬಿದ್ದೋಯ್ತು. ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರ್ಲಿ ಬ್ರೋ. ಎಂತ ಗಾಳಿ ಮಳೆ ಬಂದ್ರು ಬಿದ್ದಿರ್ಬಾರ್ದು. ನೆಕ್ಸ್ಟ್ ಟೈಮ್ ನೀನ 10 ವರ್ಷ ಬಿಟ್ಟು ಬಂದ್ರೆ ಇಲ್ಲಿ ಇರ್ಬೇಕದು. ನಾಳೆ ನಿನ್ ಮಗ ಮೊಮ್ಮಗ ಬಂದ್ರು ಇಲ್ಲಿ ಇರ್ಬೇಕದು. ತುಳಿದ್ ಬಿಡ್ತಾರಂತೀಯ ಬ್ರೋ. ಜನ ಇರೋದ ತುಳಿಯಕ್ಕೆ. ರಮೇಶ್ ಹೇಳಿದ್ವ ಯಾರು ಇಲ್ಲಿ ಹಾಕಲ್ಲ. ನಾವೇ ಇರಬೇಕು. ನಾವೇ ಇರಬೇಕು. ಇದನ್ನೇ ಗೊತ್ತಾ, ಇಲ್ಲಿ ನಮ್ಗೆ ಯಾರು ಮನೆ ಕಟ್ಕೊಡಲ್ಲ. ನಮ್ ಮನೆ ನಾವೇ ಕಟ್ಕೋಬೇಕು. ಕಟ್ಟಿ ಕಟ್ಟಿ ಬ್ರೋ. ಏನ್ ಬ್ರೋ ನಿಮ್ ಮನೆ ಸೆಕೆಂಡ್ ಟೈಮ್ ಬಿದ್ದೋಯ್ತು ಬ್ರೋ ನಿಮ್ದು ಮನೆ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅಂಬಾಜಿ ದುರ್ಗ ಹಿಲ್ಸ್ ಅಂತ ಹೋಗ್ತಾ ಇದ್ವಿ. ಆಲ್ರೆಡಿ ಟೈಮ್ ಇವಾಗ ಒಂದು 4:10 ಆಗಿದೆ. ಏನಪ್ಪ ಅಂತಂದರೆ ನೀವು ನೋಡ್ಬೋದು ಮುಂದ್ಗಡೆ ಪಾಗ್ ಯಾವ ಥರ ಹೊಡಿತಾ ಇದೆ ಅಂದರೆ ರಪ 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 ಅಂತ ಹೋಗಿ ಹೊಡಿತಾ ಇದೆ. ಫುಲ್ ಪಾಕ್ ಇಟ್ಕೊಂಡಿದೆ. ನಿಮಗೆ ಅದು ಯಾವ ಥರ ಕಾಣ್ತಾ ಇದೆ ಗೊತ್ತಿಲ್ಲ. ನಾವೀಗ ರಿಯಲಾಗಿ ನಾವು ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ನಮಗಂತೂ ತುಂಬ ಅಂದರೆ ತುಂಬ ಫುಲ್ ಪಾಕ್ ಇಟ್ಕೊಂಡು ಕಾಣ್ತಾ ಇದೆ. ನಾವು ಇವತ್ತು ಆ್ಯಕ್ಚುಲಿ ಹೋಗ್ತಾ ಇರೋದು ಏನಪ್ಪ ಅಂತಂದರೆ ಒಂದು ಒಳ್ಳೆ ಸನ್ರೈಸ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆದರೆ ಮಾಡೋ ಆಗಿದೆ, ನಮಗೆ ಒಂದು ಒಳ್ಳೆ ಸನ್ರೈಸ್ ಸಿಗುತ್ತಲ್ಲ ಗೊತ್ತಿಲ್ಲ. ಆದರೆ ನಾನು ನಿಮ್ಗೆ ಒಂದು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ ಬೆಂಗಳೂರಲ್ಲಿ ಇದ್ರಿಗಿಂತ ಒಂದು ಒಳ್ಳೆಯ ಸನ್ರೈಸ್ ನಿಮ್ಗೆ ಮತ್ತೆ ಬೇರೆಂದು ಯಾವುದಿಲ್ಲ ಅಂತ ಹೇಳ್ತಿಲ್ಲ. ಇದೆ ತುಂಬ ಸನ್ರೈಸ್ ಪಾಯಿಂಟ್ಗಳಿದ್ದಾವೆ. ಅದರಲ್ಲಿ ಇದೊಂದು ಕೂಡ ಒಂದು ಒಳ್ಳೆ ಸನ್ರೈಸ್ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಯಾವುದಂತ ನಿಮಗೆ ಆಲ್ರೆಡಿ ನಿಮ್ಗೆ ಹೇಳಿದ್ದೀವಿ. ನೀವು ಆಲ್ರೆಡಿ ತೆಮ್ನಿಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಯಾವುದು ಏನಂತಂದು. ಇವಾಗ ನಾವು ಅಲ್ಲಿಗೆ ಒಂದು ದುರ್ಗ ಹಿಲ್ಸ್ ಅಂತ ಒಂದು ಕೋಲಾರ ಸೈಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಯಾಕಂದರೆ ನೈಟ್ ಟೈಮಲ್ಲಿ ನಾನು ನಿಮಗೆ ಜಾಸ್ತಿ ಕೂಯಿದ್ರೆ ನೀವು ಆಮೇಲೆ ಬೇಜಾರಾಗ್ತೀರಾ. ಸೀದಾ ಟ್ರೆಕ್ಕಿಂಗ್ ಪಾಯಿಂಟ್ ಹತ್ರ ಹೋಗೋಣ, ಟ್ರೆಕ್ಕಿಂಗ್ ಮಾಡೋಣ. ಆಮೇಲೆ ನಿಮ್ಗೆ ಒಂದು ಒಳ್ಳೆ ಸನ್ರೈಸ್ ತೋರಿಸ್ತೀನಿ. ಇವಾಗ ಬನ್ನಿ ಹೋಗೋಣ, ಚಲೋ. ಬೈಕಲ್ಲಿ ಪಾರ್ಕ್ ಮಾಡಿದ್ದೀವಿ ಟೆಂಪಲ್ ಹತ್ರ. ಇದು ವೀರಾಂಜನೇಯ ಅಂತೇನೋ ಇದೆ ದೇವಸ್ಥಾನ. ಇವಾಗ ಇಲ್ಲಿ ನೋಡ್ರಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಸಖತ್ತಾಗಿ ಕಾಣ್ತಾ ಇದೆ. ಒಂದು ಸ್ವಲ್ಪ ಒಂದು 10 ನಿಮಿಷ ಟ್ರೆಕ್ಕಿಂಗ್ ಇದೆ ಸುಮಾರು. ಫಸ್ಟ್ ಮೇಲೆ ಹೋಗ್ಬಿಡೋಣ, ಟಾಪ್ ಹೋಗ್ಬಿಡೋಣ. ಒಂದು ಟಾಪ್ ವ್ಯೂ ಮಸ್ತಾಗಿರುತ್ತೆ ಇವಾಗ ಬೆಳಗ್ಗೆ ಮಾರ್ನಿಂಗು. ಬರ್ರಿ ಹೋಗೋಣ. ಇನ್ನೊಂದೇನಂದರೆ ಗೇಟಿಂದ ಸುಮಾರು ಒಂದು 4-5 ಕಿಲೋಮೀಟ್ರ್ ಒಳಗಡೆ ಬರ್ಬೇಕಿದು. ಟ್ರೆಕ್ಕಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಭಾಳ. ಅಲ್ಲಿ ಅಂದರೆ ನೀವು ಗೇಟಿಂದ ಇಲ್ಲಿ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ. ಬೈಕ್ ತೊಗೊಂಬಂದರೆ ಬೆಟ್ರು ನೀವು ಅರ್ಲಿ ಮಾರ್ನಿಂಗು. ಹೆಂಗೆ ಬ್ರೋ? ಸೂಪರ್ ಬ್ರೋ. ಜಾಲಿನಾ? ಜಾಲಿ. ಬಸ್ ಬರ್ಬೇಕಾದ್ರೆ ಒಂದು ಸಜೆಷನ್ನು, ಏನಾದ್ರೂ ತಿನ್ಕೊಂಡು ಬನ್ನಿ, ಹಂಗ ನೀರಿನ ಬಾಟ್ಲಿ ತಗೊಂಡ್ ಬನ್ನಿ. ಇನ್ನೊಂದು ಸಜೆಷನ್ ಇದೆ. ಏನ? ಎಲ್ಲ ಟೀಮ್ ಇರ್ತಾನೆ ಅಲ್ಕಟ್ ಫ್ರೆಂಡ್, ಮುಖ ಸಿಗರೇಟ್ ಇರ್ತದೆ. ಅವ್ನು ಒಂದ್ರ ಸತ್ತೋಕ್ಕಾನಿಲ್ಲ. ನಾವೇ ದಮ್ಮತ್ ಸಾಯ್ತಾ ಇದೀವಿ. ದೋಸ್ತ ನೀ ಬರ್ಬೇಡ ಇಲ್ಲಿ, ನೀ ಒಳ್ಳೆ ವಾಪಸ್ ಹೋಗಲ್ಲ. ನಮ್ಗೆ ಗೊತ್ತೈತೆ ನಮಗೆ. ಬಂದ್ವಿ, ಅಲ್ಲಿಂದ 100 ಸ್ಪೀಡಲ್ಲಿ ಬಂದ್ವಿ. ಅಕಸ್ಮಾತ್ ಅವನೇನಾದ್ರು ಈ ಬೆಟ್ಟ ಹತ್ತಿದ್ರೆ 108 ಅಲ್ಲಿ ಕರ್ಕೊಂಡು ಹೋಗ್ಬೇಕಷ್ಟೇ. ದೋಸ್ತ ನಿನ್ಗೆ ಅದು ನಿನ್ನ ಹೆಸರು ನಿನ್ಗೆ ಹೇಳ್ತಾರ. ನಾವು ಒಂದು ಸಿಗರೇಟ್ ಬಿಡು, ಇಲ್ಲ ಈ ಥರ ಟ್ರಾವೆಲ್ ಮಾಡೋದು ಬಿಡು. ನಿನಗಾಗಲ್ಲ ದೋಸ್ತ, ಬರ್ಬೇಡ ನೀನು. ಈಗ ಬರೋದಿತ್ತೆ, ಬರೋವಾಗ ಆಂಬುಲೆನ್ಸ್ ಕರ್ಕೊಂಬರ್ಬೇಕು ನಿಂಗೆ. ಸ್ನೇಹಿತರೆ ಆಲ್ಮೋಸ್ಟ್ ಟಾಪಲ್ಲಿ ಬಂದಿದ್ವಿ. ಇನ್ನು ಸ್ವಲ್ಪ ಹೋಗ್ಬೇಕು. ಅಲ್ಲಿ ನೋಡಿ ಪಾಗ ಯಾವ ಥರ ಇದಾಗ್ತಾ ಇದೆ ಅಲ್ಲಿ. ಸಖತ್ತ. ಇನ್ನೊಂದೇನಂದರೆ ಜನ ತುಂಬ ಯಾರು ಇಲ್ಲ ಇಲ್ಲಿ, ನಾವಿಬ್ಬರು ಇರೋದು. ಹಾಂ ನೋಡಿ ಇನ್ನೂ ಸನ್ರೈಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಬೇಗ ಹೋಗೋಣ ಬರ್ರಿ. ಇಟ್ಸ್ ಅಮೇಜಿಂಗ್. ಸನ್ರೈಸ್, ಗೋಲ್ಡನ್ ಸನ್ರೈಸ್.
ನೋಡಿ ಸ್ನೇಹಿತರೆ, ಈ ತರ ಸನ್ರೈಸ್ ಜೀವನದಲ್ಲಿ ನೋಡಿದಿರಾ? ನೋಡ್ಬೇಕಾ? ಬರ್ರಿ. ಲೇಕ್ ಇದೆ ಮಗ, ವಾಟರ್ ಲೇಕ್ ಅಲ್ಲಿ. ಹಾ, ಇನ್ನು ಹೆವಿ ಸಖತ್ ಕಾಣ್ತಾ ಇದೆ. ಏನಂದ್ರೆ ಒಬ್ರಂದ್ರೆ ಒಬ್ರಿಲ್ಲ, ನಾವ್ ಇಬ್ಬರೇ ಇರೋದಿಲ್ಲಿ. ಬಾರೋ ಇದೆ. ಏನ್ ಬ್ಯೂಟಿಫುಲ್ ಸನ್ರೈಸ್ ಇದು. ವಾವ್, ಇಟ್ಸ್ ಅಮೇಜಿಂಗ್. ಆಯ್ತು ಬರೋ. ಇಟ್ಸ್ ಅಮೇಜಿಂಗ್. ಅಲ್ಲ ನಿಮ್ ಪಕ್ಷಿ ತೋರಿಸ್ತೀನಿ ನೋಡಿ, ಯಾವ ತರ ಸ್ಟ್ರಕ್ ಆಗಿದೆ ನೀವು ಕಾಣ್ತಿರೋದು. ನೋಡಿ ನೋಡಿ ಯಾವ ತರ ಸ್ಟ್ರಕ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಗಾಳಿ ಬೀಸ್ತಾ ಇದೆ, ಅದಕ್ಕೆ ಪಾಪ ಹಾರಾಡಕ್ ಆಗ್ತಿಲ್ಲ. ಆ ನೆಮ್ಮದಿ ಫುಲ್ ಅಲ್ಲಿ ಸ್ಟ್ರಕ್ ಆಗಿ ಹೋಗಿದೆ. ವಾವ್, ಇಟ್ಸ್ ಅಮೇಜಿಂಗ್. ನೋಡ್ಬೋದು ನಿಮ್ಗೆ ಯಾವ ತರ ಒಂದು ವ್ಯೂ ಇದೆ ಅಂತ. ಒಂಥರ ಸಖತ್ತಾಗಿದೆ ವ್ಯೂ. ಸಖತ್ತಾಗಿದೆ ನೋಡಿ. ಇನ್ನೊಂದೇನಂದ್ರೆ ನನಗೆ ಶಾಕಿಂಗ್ ಏನಂದ್ರೆ ಯಾರಂದ್ರೆ ಯಾರಿಲ್ಲ, ನಾ ಇಬ್ಬರೇ ಇರೋದು. ಅಲ್ಲಿ ಸುಮಾರು ಕಾರ್ ಬಂದು ಮೇಲೆ ನನಗೇನಂದ್ರೆ ಈ ತರ ಯಾರು ಇಲ್ದೇ ಇರೋದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ. ಯಾಕಂದ್ರೆ ತುಂಬಾ ಜನ ಇದ್ರೆ ಅಲ್ಲಿ ಏನ್ ಮಾಡ್ಬೇಕು, ನೇಚರ್ ಸೇವ್ ಇದು ಎಂಜಾಯ್ ಮಾಡ್ಬೇಕಾ ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಕನ್ಫ್ಯೂಸ್ ಅಲ್ಲಿ ಇರ್ತೀವಿ. ಈ ತರ ಯಾರು ಇಲ್ದೇ ಇರೋ ಪ್ಲೇಸ್ ಅಲ್ಲಿ ಏನಪ್ಪಾ ಅಂದ್ರೆ ಒಂಥರ ತುಂಬಾ ನೆಮ್ಮದಿ. ನಮ್ದೇ ಒಂಥರ ರಾಜ್ಯ ಬರ, ನಾವೇನ್ ಬೇಕಾದ್ರೂ ಮಾಡ್ಬೋದು. ಆರಾಮಾಗಿ ಫುಲ್ ಪೀಸ್ಫುಲ್ ಆಗಿ ನೇಚರ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಯಾವಾಗಲೂ ನೇಚರ್ ನಾವು ಮಾಡಬೇಡಿ. ಹೆಂಗೆ ಪ್ಲೇಸ್ ಹೆಂಗೆ ಇನ್ನೊಂದು ಹೆಂಗ್ ಗೊತ್ತಾ, ಈಗ ಹುಡುಗರು ಮೈಂಡ್ಸೆಟ್ ಯಾವ ತರ ಅಂದ್ರೆ ಈ ಕಂಪ್ನಿ ಕೆಲಸ ಮಾಡ್ತಿರ್ತಾರೆ. ನಂಗೆ ಗೊತ್ತಿರೋ ಫ್ರೆಂಡ್ಸ್ ಹೇಳ್ತೀನಿ, ಈಗ ಒಂದು ಟ್ರಿಪ್ ಅಂದ್ರೆ ಬೆಂಗಳೂರಲ್ಲಿ ಇರೋ ಹುಡುಗರು ಮೈಂಡ್ ಅವರ ನಂದಿಲ್ಸ್ ಮಾತ್ರ. ನಂದಿಲ್ಸ್ ಅದೊಂದೇ ಅಲ್ಲ ಪ್ಲೇಸ್, ತುಂಬಾ ಇದೆ ಬೆಂಗಳೂರಲ್ಲಿ ಎಕ್ಸ್ಪ್ಲೋರ್ ಮಾಡೋಕೆ. ನಂದಿಲ್ಸ್ ಹೋಗಿ ಬೇಡ ಅಂತಲ್ಲ, ನಂದಿಲ್ಸ್ ನೋಡಿ. ಅದೇ ತರ ಬೇರೆ ಇನ್ನೂ ತುಂಬಾ ಪ್ಲೇಸಸ್ ಇದಾವೆ. ನಂದಿಲ್ಸ್ ಒಂದಕ್ಕೆ ಸ್ಟಿಕ್ ಆಗ್ಬಿಡಿ. ಯು ವೆರಿ ಚಾಲಾಕ್ ಬ್ರೋ. ಇವಾಗ ಕ್ಲಿಯರ್ ಸನ್ರೈಸ್ ಆಗಿದೆ. ಇವಾಗ ಒಂಥರ ಚೆನ್ನಾಗಿದೆ ನೋಡಿ. ಇವಾಗ ಯಾವ ತರ ಇದೆ ನೋಡಿ ವ್ಯೂ. ಇವಾಗ ಫುಲ್ ಎಲ್ಲ ಕ್ಲಿಯರ್ ಆಗಿದೆ. ಇವಾಗ ಒಂಥರ ವ್ಯೂ ಆಗಿದೆ. ಟೈಮ್ ಯಾವ ತರ ಅರ್ಲಿ ಬಂದಾಗ ಸ್ವಲ್ಪ ಆಗಿದ್ದಾಗ ಅವಾಗ ಒಂಥರ ವ್ಯೂಸ್ ನೋಡೋಕಂತ ಚೆನ್ನಾಗಿ ಕಾಣುತ್ತೆ. ಅವಾಗ ಸ್ವಲ್ಪ ಬಿಸಿಲು ಬಿದ್ದ ಮೇಲೆ ಸ್ವಲ್ಪ ಸನ್ರೈಸ್ ಆದ್ಮೇಲೆ ಆವಾಗ ಅದೊಂಥರ ನೋಡೋಕೆ ಚೆನ್ನಾಗಿರುತ್ತೆ. ಕ್ರೇಜಿ ಗುರು. ಬ್ರೋ ಏನ್ ಮಾಡ್ತಾ ಇದೀರಾ? ಯಾಕೆ ಬ್ರೋ ಮನೆಯಲ್ಲೂ ನಿಮ್ಗೆ ನೋಡ್ರಿ, ಅದಕ್ಕೋಸ್ಕರ ನಾನ್ ಕೂಡ ಇಡೋಣ ಅಂತ. ಏನಿದೆ ತುಂಬಾ ಜನ ಕಟ್ಟಿದಾರಲ್ಲ, ಇನ್ನೊಂದು ಕಟ್ತಾ ಇದೀರಾ. ಇನ್ನೊಂದೇನ್ ಗೊತ್ತಾ, ಅಪ್ಪ ಕಟ್ಸಿರ್ಬೋದು ಮನೆ, ಆದ್ರೆ ಒಂದ್ ಗಾದೆ ಮತ್ತಿದೆ, ಮನೆ ಕಟ್ಟಿ ನೋಡು ಅಂತ. ಅಂದ್ರೆ ಒಂದು ಮನೆ ಕಟ್ಬೇಕ
ಕಟ್ಬೇಕಾದ್ರೆ ಏನ್ ಕಷ್ಟ ಇರ್ತವೆ, ಕಷ್ಟ ಸುಖ ಏನಿರ್ತವೆ ಪ್ರತಿಯೊಬ್ಬ ಮನುಷ್ಯ ಗೊತ್ತಾಗ್ಬೇಕು. ಈಗ ಈಗ ನನ್ನ ವಯಸ್ಸಲ್ಲಿ ನಾಲ್ಕು ಕಟ್ಟಿನಂದ್ರೆ ನಾಳೆ ನನ್ನ ಮಗನ ಕಟ್ಬೇಕು ಮನೆ. ಪ್ರತಿಯೊಂದು ಒಬ್ರು ಅವ್ರ ಸ್ವಂತ ಒಂದು ಮನೆ ಕಟ್ಬೇಕು. ಯಾಕಂದ್ರೆ ಅದೊಂದು ಎಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಕಷ್ಟ ಏನೋ ಸುಖ ಏನೋ ಒಂದು ಮನೆ ಕಟ್ಟಿ ನೀವು ನಿಭಾಯಿಸ್ಬಿಟ್ರೆ ಅದನ್ನ ಇದನ್ನ ಆ ಪರಿಸ್ಥಿತಿನ ಎಂತ ಕಷ್ಟ ಬಂದ್ರೆ ನೀವು ನಿಭಾಯಿಸ್ತೀರ. ಯಾರೋ ಹಿಂಗ್ ಹೇಳ್ತಾ ಇದ್ರು ಬ್ರೋ, ನೀವೇನದು? ತುಂಬಾ ಜನ ಕಟ್ಟಿದಾರೆ ಮನೆ ಕಟ್ಟಿ. ಯಾಕಂದ್ರೆ ಮನೆ ಕಟ್ಟಬೇಕು, ಏನಾದ್ರು ಬೇರೆ ಏನಾದ್ರು ಕಟ್ಟಕ್ಕಾಗತ್ತಾ ಜೀವನದಲ್ಲಿ? ಮನೆ ಕಟ್ಟಿ, ಸಂಸಾರ ಕಟ್ಟಿ. ಏನ್ ಬ್ರೋ ನಿಮ್ ಮನೆ ಬಿದ್ದೋಯ್ತು? ನಿಮ್ ಬ್ರೋ ಏನಂದ್ರೆ ಗೊತ್ತಾ, ಮನೆ ಕಟ್ಬೇಕಾದ್ರೆ ಬೇಸ್ಮೆಂಟ್ ಏನಂತಾರ ಅದು ಕಂಡೀಷನ್ ಕರೆಕ್ಟ್ ಆಗಿರ್ಬೇಕು. ನಿಮ್ ಬೇಸ್ಮೆಂಟೇ ಚೆನ್ನಾಗಿಲ್ಲ, ನೀವು ಕಟ್ಟಿ ಬ್ರೋ. ಅದಕ್ಕೆ ಹೇಳೋದು ಜೀವನದಲ್ಲಿ ಕಷ್ಟ ಸುಖ ಗೊತ್ತಾಗಬೇಕಾದ್ರೆ ಒಂದು ಮನೆ ಕಟ್ಟಿ ನೋಡಂತ ಹಿರಿಯರ ಅಂತ ಹೇಳಿದ್ದು. ಚೆನ್ನಾಗಿ ಕಟ್ಟಿ ಬ್ರೋ, ಇನ್ನೊಂದು ಕಟ್ಟಿ ಮನೆ. ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರ್ಲಿ ಬ್ರೋ. ಎಂತ ಗಾಳಿ ಮಳೆ ಬಂದ್ರೆ ಬಿದ್ದಿರ್ಬಾರ್ದು. ನೆಕ್ಸ್ಟ್ ಟೈಮ್ ಇನ್ನ 10 ವರ್ಷ ಬಿಟ್ಟು ಬಂದ್ರೆ ಇಲ್ಲಿ ಇರ್ಬೇಕದು. ನಾಳೆ ಮೊಮ್ಮಗ ಬಂದ್ರು ಇಲ್ಲಿ ಇರ್ಬೇಕದು. ತುಳಿದ್ ಬಿಡ್ತಾರೆ ಅಂತೀಯ ಬ್ರೋ? ಜನ ಇರೋದ ತುಳಿಯಕ್ಕೆ. ರಮೇಶ್ ಹೇಳಿಲ್ವಾ, ಯಾರು ಇಲ್ಲಿ ಹಿರೇಗಳು ಹುಟ್ಟಾಕಲ್ಲ, ನಾವೇ ಇರಬೇಕು. ಇದನ್ನೇ ಗೊತ್ತಾ, ಇಲ್ಲಿ ನಮ್ಗೆ ಯಾರು ಮನೆ ಕಟ್ಕೊಡಲ್ಲ, ನಮ್ ಮನೆ ನಾವ್ ಕಟ್ಕೋಬೇಕು. ಕಟ್ಟಿ ಬ್ರೋ. ಏನ್ ಬ್ರೋ ನಿಮ್ ಮನೆ ಸೆಕೆಂಡ್ ಟೈಮ್ ಬಿದ್ದೋಯ್ತು ಬ್ರೋ ನಿಮ್ದು ಮನೆ? ಬ್ರೋ ನೀವು 6 ಫ್ಲೋರ್ ಮನೆ ಕಟ್ತೀವಿ ಅಂದ್ರೆ ಬೇಸ್ಮೆಂಟ್ ಚೆನ್ನಾಗಿರ್ಬೇಕು. ಬ್ರೋ ಯಾಕ ಮತ್ತೆ ನಿಮ್ ಮನೆ ಬೀಳ್ತಾ ಇದೀವಿ ಬ್ರೋ? ಇನ್ನೇನ ಗೊತ್ತಾ ಬ್ರೋ, ನೀವು ಮನೆ ಕಟ್ಟಿ ಈ ಕಟ್ಟ್ರ ಮನೆ ಇನ್ನೊಬ್ರು ಬಂದು ಬೀಳ್ಸಿ ಕಟ್ಬೇಡ್ರಿ. ನೀವು ಸ್ವಂತ ಕಲ್ಲು ಹುಡುಕಿ ಕಟ್ಟ್ರಿ ಮನೆಯನ್ನ. ನೀವು ಯಾರ್ದೇ ಇನ್ನೊಬ್ರು ಮನೆ ಕಲ್ಲು ಯೂಸ್ ಮಾಡಿ ಕಟ್ಬಾರ್ದು. ಯಾಕ ಬ್ರೋ ನಿಮ್ ಮನೆ ಬೀಳ್ತಾ ಇದೆ ಪದೇ ನಿಮ್ ಮನೆ ಯಾಕೋ ಪದೇ ನಿನ್ಗೆ? ಏನಂದ್ರೆ ಈಗ ಮನ್ಸಲ್ಲಿ ಅದೊಂಥರ ಕರಿತಾ ಇರುತ್ತೆ. ಸಾಕಾ? 2, 3, 4, 5, 6, 7, 8, 9. ಸರಿ ಬ್ರೋ, ನಾನು ಕಟ್ತೀನಿ ಇವಾಗ. ಸ್ನೇಹಿತರೆ, ಇವಾಗ ನಾವಿದೀವಿ ವೀರಾಂಜನೇಯ ಅಂದ್ರೆ ಅಂಬಾಜಿ ದುರ್ಗಾ ಹಿಲ್ಸ್ ಅಂತ. ಅಂಬಾಜಿ ದುರ್ಗಾ ಹಿಲ್ಸ್ ಏನಪ್ಪ ಏನಂದ್ರೆ ವಿಶೇಷತೆ ಏನಂದ್ರೆ ಇಲ್ಲಿ ವೀರಾಂಜನೇಯ ಅಂತ ಒಂದು ದೇವಸ್ಥಾನ ಇದೆ. ಇಲ್ಲಿ ನೋಡ್ಬೋದು ಸುಮಾರು ಜನ ತಮ್ಮ ಕೆಲಸದ ಮನೆಗಳನ್ನ ಕಟ್ಟೋಕ್ಕೋಸ್ಕರ ಕಟ್ಟು ಹೋಗಿದ್ದಾರೆ. ಅಂದ್ರೆ ದೇವರಿಗೆ ಒಂದು ಅರಿಕೆ ಏನಂತಾರೆ, ಒಂದು ಒಬ್ಬರಲ್ಲಿ ಒಂದು ಇರುತ್ತೆ. ಏನಂದ್ರೆ ಈಗ ನಮ್ಮ ಹಿರಿಯರು ಹೇಳ್ತಾ ಇದ್ರೆ ಏನಂದ್ರೆ, ನೀವು ಒಂದು ಸತಿ ಆದ್ರೂ ನೀವು ಒಂದು ಸ್ವಂತ ಮನೆ ಕಟ್ಟಿ ಅಂತಂದ್ರೆ, ಯಾಕಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ನಾವೇ ಕಷ್ಟ ಪಡ್ತೀವಿ, ಕಷ್ಟ ಸುಖ ಏನಿರ್ತೇವೆ ನಮ್ಗೆಲ್ಲ ಒಂದು ಅನುಭವ ಆಗ್ಬೇಕು ಅಂತಂದು ಹೇಳ್ತಾ ಇದ್ರು. ಅದೇ ತರ ಎಷ್ಟೋ ಜನ ಕನಸಿನ ಮನೆ ಇನ್ನೂ ಕಟ್ಟಿರಲ್ಲ, ಕಟ್ಬೇಕಂತ ಇರ್ತಾರೆ. ಕಟ್ಬೇಕಂತ ನೋಡಿ ಇವಾಗ ಒಂದು ದೇವರಿಗೆ ಒಂದು ಅರಿಕೆ ತರ ಇಲ್ಲಿ ಮನೆಗಳನ್ನ ಕಟ್ಟಿಬಿಟ್ಟು ಹೋಗಿದ್ದಾರೆ. ಇವಾಗ ನಾವು ಒಂದು ಆಲ್ರೆಡಿ ಮನೆ ಇದೆ, ಆದ್ರೆ ನಾವು ಇನ್ನೊಂದು ಮನೆ ಇರುತ್ತೆ, ಆದ್ರೆ ಅಪ್ಪ ಕಟ್ಸಿರ್ಬೋದು, ಆದ್ರೆ ನಾವು ಒಂದು ಸ್ವಂತ ಮನೆ ಕಟ್ಸ್ಬೇಕು. ಅಂದ್ರೆ ಆ ಕಷ್ಟ ಸುಖ ನಮ್ಗೆ ಅವಾಗ ಗೊತ್ತಾಗೋದು. ಹಾಗಾಗಿ ನಾವು ಇಲ್ಲೊಂದು ಮನೆ ಕಟ್ಬಿಟ್ಟು ಹೋಗೋಣ ಮುಂದೆ. ಯಾಕಂದ್ರೆ ನಾವೊಂದು ಮನೆ ಕಟ್ಟಿ ಅದರ ಕಷ್ಟ ಸುಖ ಎಲ್ಲ ನಮ್ಗೆ ಗೊತ್ತಾಗ್ಬೇಕಂದ್ರೆ ನಾವೊಂದು ಮನೆ ಕಟ್ಟಬೇಕು. ಹಂಗಾಗಿ ಇವಾಗ ದೇವ್ರ ಹತ್ರ ನಾವೊಂದು ಅರಿಕೆ ಇಟ್ಬಿಟ್ಟು ಹೋಗೋಣ. ಇಲ್ಲಿ ಬನ್ನಿ ಬ್ರೋ, ಇದೊಂದು ಮನೆ ಕಟ್ಟೋಣ ನಾವು. ಇನ್ನೊಂದೇನಂದ್ರೆ, ನೀವು ಮನೆ ಕಟ್ಟಿ ಬೇಡನಲ್ಲ, ಬೇರೆ ಕಟ್ಟಿರೋ ಮನೆಗಳು ಕಲ್ಲುಗಳನ್ನ ಯೂಸ್ ಮಾಡ್ಕೊಂಡು ಕಟ್ಬೇಡ್ರಿ. ಯಾಕಂದ್ರೆ ಇನ್ನೊಬ್ರು ತುಳಿದು ನೀವು ಬೆಳೆದಂಗೆ ಅದು. ಸ್ವಂತ ಕಲ್ಲುಗಳನ್ನ ಹುಡುಕಿ ಕಟ್ಟಿ. ಬನ್ನಿ ಬ್ರೋ, ಹೆಂಗ್ ಗೊತ್ತಾ ಬ್ರೋ, ಇನ್ನೊಬ್ರನ್ನ ಜೀವನ ತುಳಿದು ಇನ್ನೊಬ್ರದ ಇಮೇಜ್ ಹಾಳು ಮಾಡಿ ಬೇಡದ ಮನೆ ಕಟ್ಸ್ಬಿಡ್ದು. ಯಾವತ್ತು ನಮ್ಮ ಸ್ವಂತ ಶ್ರಮದಿಂದ ಕಟ್ಬೇಕು. ಈಗ ಇದೇ ತರ ಕಂಪ್ನಿಯಲ್ಲೂ ಇರ್ತಾರೆ ಬಕೆಟ್ ಮಕ್ಳು. ಏನ್ ಗೊತ್ತಾ, ತಾವು ಬಕೆಟ್ ಇಟ್ಕೊಳ್ಳಿ ಏನಾರು ಇಟ್ಕೊಳ್ಳಿ ಬೆಳಿಲಿ, ಅದು ಅವ್ರ ಸ್ವಂತ ಶ್ರಮದಿಂದ ಬೆಳಿಬೇಕು. ಇನ್ನೊಬ್ರು ಒಂದು ಇಮೇಜ್ ನ ಹಾಳು ಮಾಡಿ ಅವ್ರನ್ನ ಕೆಟ್ಟದಾಗ ತೋರಿಸಿ ನೀವು ಬೆಳೆದ್ರೆ ದೇವ್ರ ಯಾವತ್ತೂ ನಿಮ್ಗೆ ಒಪ್ಪಲ್ಲ. ನೀವು ಬೆಳೀರಿ, ನೀವು ಬಕೆಟ್ ಇಡ್ರಿ, ಸಿಂಟ್ಯಾಕ್ಸ್ ಆದ್ರೆ ಇಡ್ರಿ, ಸ್ವಂತ ಶ್ರಮದಿಂದ ನೀವು ಬೆಳೀರಿ. ಇನ್ನೊಬ್ರು ಇಮೇಜ್ ಹಾಳು ಮಾಡ್ಬಿಡ್ರಿ. ಅದೇ ತರ ರಿಯಲ್ ಲೈಫಲ್ಲೂ ಬೇರೆಯವ್ರನ್ನ ತುಳಿದು ಬೇರೆಯವ್ರನ್ನ ಮನೆ ಹಾಳು ಮಾಡಿ ಬೇರೆಯವ್ರ ಮನೆ ಬೆಂಕಿ ಹಚ್ಚಿ ನೀವು ಬೆಳಿಬೇಡಿ. ನಿಮ್ಮ ಸ್ವಂತ ಶ್ರಮದಿಂದ ನೀವು ಕಷ್ಟಪಟ್ಟು ದುಡ್ದ ನೀವು ಒಂದು ಮನೆ ಕಟ್ಟ್ರಿ. ಮನೆ ಕಟ್ಟೋಣ ಇಲ್ಲಿ. ಆಮೇಲೆ ಮ್ಯೂಟ್ ಸಾಕು ಬಿಡಿ ಬ್ರೋ, ಅಷ್ಟೇ ಸಾಕು. ಅದು ಏನದು ಕಳಸನ ಗೋಪುರನ?
ಸಣ್ಣದಾಗಿ ಒಂದು ಮನೆ ಕಟ್ಟಿದ್ವಿ. ಉಮೇಶ್ ಅವ್ರು ಹೇಳಿದಾರೆ ಹಾಸಿಗೆ ಇದಷ್ಟಲ್ಲ, ಇನ್ನೂ ಜಾಸ್ತಿನೇ ಕಾಲ್ತೈತ್ರಿ. ಯಾಕಂದ್ರೆ ಹಾಸಿಗೆ ದೊಡ್ಡ ಮಕ್ಕಳಣ್ಣ, ಯಾಕೆ ಒಂದೇ ಫ್ಲೋರ್ ಅಂತ 7 ಬಿಲ್ಡಿಂಗ್ ಕಟ್ಸೋಣ. ಏನು ಒಂದು ಚಿಕ್ಕದಾಗೆಲ್ಲ ದೊಡ್ಡದಾಗ ಕಟ್ಟೋದು ಮನೇನ. ಏನ್ ಬ್ರೋ? ಸೂಪರ್ ಬ್ರೋ, ಯು ಆರ್ ರೈಟ್ ಬ್ರೋ. ಇವಾಗ ಇಲ್ಲಿಂದ ನಾವು ಕೆಳಗೆ ಹೋಗ್ತಾ ಇದ್ವಿ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನೀವು ಟಾಪ್ ಅಲ್ಲಿ ಬಂದ್ರೆ, ಈಗ ನಾವು ಒಂದ್ ಸೈಡ್ ನಿಮ್ಗೆ ವ್ಯೂ ತೋರಿಸಿದ್ದೀನಿ ಅಂದ್ರೆ ಸನ್ರೈಸ್ ಆಗೋದು. ನನ್ನ ಒಂದು ಲೆಕ್ಕದ ಪ್ರಕಾರ ನೀವು ಆ ಕಡೆ ಇನ್ನೊಂದು ದಡ ಕಡೆ ಹೋದ್ರೆ, ಇನ್ನೊಂದು ಪಾಯಿಂಟ್ ಕಡೆ ಹೋದ್ರೆ ಆ ಕಡೆ ಏನಾದ್ರು ಸನ್ಸೆಟ್ ನೀವು ನೋಡ್ಬೋದು ಅಂತ ಅನ್ಕೊಂತೀನಿ ನನ್ನ ಊಹೆ ಪ್ರಕಾರ. ಆದ್ರೆ ಒಂದ್ಸತಿ ಬಂದು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಖಚಿತವಾಗಿ ಹೇಳ್ಬೋದು. ಯಾಕಂದ್ರೆ ಸನ್ರೈಸ್ ಈ ಕಡೆ ಆಗುತ್ತೆ ಅಂದ್ರೆ ಸನ್ಸೆಟ್ ಈ ಕಡೆ ಆಗ್ತಾ ಇರುತ್ತೆ. ಸನ್ಸೆಟ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಕೆ ಯಾವಾಗಾದ್ರೂ ಒಂದ್ಸತಿ ಮತ್ತೆ ಇನ್ನೊಮ್ಮೆ ಇಲ್ಲಿಗೆ ಬರೋಣ ಸನ್ಸೆಟ್ ನೋಡೋಕಂತ. ಯಾಕಂದ್ರೆ ಬರ್ಬೇಕಂದ್ರೆ ಸ್ವಲ್ಪ ಅದು ಪರ್ಮಿಷನ್ ಕೇಳ್ಕೊಂಡ್ ಬರ್ಬೇಕಾಗುತ್ತೆ. ಯಾಕಂದ್ರೆ ಸನ್ಸೆಟ್ ಆಗೋದು ನಿಮ್ಗೆ ಈವ್ನಿಂಗ್ 6 o'clock 6:30 ಈ ತರ ಆಗುತ್ತೆ. ಅದಾದ್ಮೇಲೆ ನೈಟ್ ಆಗುತ್ತೆ. ನೈಟ್ ಟೈಮಲ್ಲಿ ಇಲ್ಲಿ ಫಾರೆಸ್ಟ್ ಆಫೀಸರ್ ಅಲೋ ಮಾಡ್ತಾರಲ್ಲ ಗೊತ್ತಿಲ್ಲ. ಯಾಕಂದ್ರೆ ಕೆಳಗಡೆ ಹೋಗ್ಬೇಕು, ಇಲ್ಲಿಂದ 5 ಕಿಲೋಮೀಟರ್ ಹೋಗ್ಬೇಕು. ಮೇನ್ ಗೇಟ್ ಇಂದ ಕೆಳಗೆ ಹೋಗ್ಬೇಕಂದ್ರೆ ಅಲ್ಲಿ ಆಫೀಸರ್ ಬಿಡ್ತಾರಿಲ್ಲ ಗೊತ್ತಿಲ್ಲ. ಹಂಗಾಗಿ ಸ್ವಲ್ಪ ಕೇಳ್ಕೊಂಡು ಬಂದ್ರೆ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿಂದ ನಾವು ಇನ್ನೂ ತುಂಬಾ ಪ್ರೋಗ್ರಾಮ್ ಇದಾವೆ. ಎಲ್ಲಿ ಅಂತ ಏನಂತ ನಿಮ್ಗೆ ಆಮೇಲೆ ಹೇಳ್ತೀನಿ, ಬನ್ನಿ ಹೋಗೋಣ.